ಸರ್ ಇದು ಈಗಾದ್ರೂ ಕೂಡ ಸಣ್ಣ ಆಪರೇಷನ್ ಅಥವಾ ಮೇಜರ್ ಸರ್ಜರಿ ಆಗೋ ಸಾಧ್ಯತೆ ಇದೆಯಾ? ಅಂಡ್ ನಾಗೇಂದ್ರ ಅವರನ್ನ ಹೊರಗಿಡ್ತಾ ಇದ್ದಾರೆ, ಫೈನ್, ಬಟ್ ಒಳಗ್ ತಗೊಳ್ಳೋದು ಅಷ್ಟು ಸುಲಭ ಇದೆಯಾ ಸರ್? ಬೇರೆಯವ್ರನ್ನ ಯಾರೋ ಒಬ್ಬರನ್ನ ಕೊಟ್ಬಿಟ್ರೆ ಇನ್ನುಳಿದವ್ರು ಏನ್ ಮಾಡ್ಬೋದು? ಇಲ್ಲ, ಅದಕ್ಕೇನೆ ಹೀಗಾಗಿ ಈಗ ನಾಗೇಂದ್ರ ರಾಜೀನಾಮೆ ಕೊಟ್ರೆ 2 ವ್ಯಾಕೆನ್ಸಿ ಕ್ರಿಯೇಟ್ ಆಗ್ತದೆ, 2 ಸ್ಥಾನಗಳು ಖಾಲಿ ಆಗ್ತವೆ. ಆದ್ರೆ ಅಷ್ಟು ಸಾಲೋದಿಲ್ಲ. ಆ ಹಿರಿಯರನ್ನ ಅಸಮಾಧಾನ ಎಲ್ಲರನ್ನು ನೀವು ಅಕಾಮಡೇಟ್ ಮಾಡ್ಬೇಕು ಅಂದ್ರೆ ಇನ್ನೂ 2 ರಾಜೀನಾಮೆ ಪಡಿಬೇಕಾಗ್ತದೆ. 2ರಲ್ಲಿ ಬಿಡಿ ಸರ್, ಒಂದಂತೂ ಇಲ್ಲ, ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಇನ್ನೆಲ್ಲಿ ಮುಖ ಇಟ್ಕೊಂಡು ಹೀಗಾಗಿ ಇನ್ನೊಂದು 2 ರಾಜೀನಾಮೆನಂತೂ ಬಹುಶಃ ಡಿ ಕೆ ಶಿವಕುಮಾರ್ ಅದನ್ನ ಕೇಳ್ಬೋದು ಅನ್ಸುತ್ತೆ. ಅದನ್ನ ನೇರವಾಗಿ ಕೇಳಿದ್ರು ಕೂಡ ಪಕ್ಷದ ಹೈಕಮಾಂಡ್ ಇಲ್ಲಿ ಬೆಂಗಳೂರು ಮಟ್ಟದಲ್ಲಿ, ದೆಹಲಿ ಮಟ್ಟದಲ್ಲಿ ಮಾತಾಡಿ ಆ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಅನ್ಕೊಳ್ತೇನೆ. ಇಟ್ ಈಸ್ ಗೋಯಿಂಗ್ ಟು ಬಿ ಮೇಜರ್ ಸರ್ಜರಿ. ಇದು ಮೈನರ್ ಆಗೋದಿಲ್ಲ. ಯಾಕಂದ್ರೆ ಬಹಳ ದೊಡ್ಡ ಮಟ್ಟದ ಅಸಮಾಧಾನ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಹಿರಿಯರಲ್ಲಿ. ಅದರಲ್ಲಿ ಹಿರಿಯರಲ್ಲಿ ಕೃಷ್ಣಪ್ಪ ತರದವರು, ಜಯಚಂದ್ರ ತರದವರು, ದಿನೇಶ್ ಗುಂಡೂರಾವ್ ತರದವರು ಈ ತರ ಅಸಮಾಧಾನಗೊಂಡಿರೋದ್ರಿಂದ ಅವ್ರನ್ನ ಅಕಾಮಡೇಟ್ ಮಾಡೋದಕ್ಕೆ ಏನೊಂದು ಹಾದಿ ಹುಡುಕ್ಲೇಬೇಕಾಗುತ್ತೆ. ಇವ್ರಿಗೆ ನೀವು ಬೇರೆಯವ್ರ ತರ ಇಲ್ಲ, ಬೇರೆ ಯಾವ್ದೊಂದು ಬೋರ್ಡ್ಗೆ, ಕಾರ್ಪೊರೇಷನ್ಗೆ ಚೇರ್ಮನ್ ಮಾಡ್ತಾರೆ ನಡೆಯೋದಿಲ್ಲ. ಯಾರು ಟಿವಿ ಜಯಚಂದ್ರ ಆಗ್ಲಿ, ಕೃಷ್ಣಪ್ಪ ಅವ್ರು ಆಗ್ಲಿ, ಅವ್ರ ಕ್ಯಾಬಿನೆಟ್ ಬೇಕು. ಹೌದು, ಯಾಕಂದ್ರೆ ಈಗಾಗಲೇ ಕೃಷ್ಣಪ್ಪ ಅವ್ರು ಹಾಗೆ ಕೇಳಿದ್ರೆ ನಾನು ಕೇಳ್ಪಟ್ಟಿದ್ದೇನೆ, ಸಂಪುಟ ಸ್ಥಾನ ಇಲ್ಲದೆ ಬೇರೆ ಯಾವುದೇ ಮಾತುಕತೆ ಬೇಡ ಅಂತೇಳಿ. ಹೀಗಿರುವಾಗ ಹಿ ವಿಲ್ ಹ್ಯಾವ್ ಟು ವರ್ಕ್ಔಟ್ ಸಮಥಿಂಗ್. ಆಯಾ ಸಮುದಾಯಗಳು ಯಾರು ಬರ್ತಾರೆ, ಇನ್ಕಮಿಂಗ್ ಏನು ಇರ್ತಾರೆ ಮಿನಿಸ್ಟರ್ಗಳು, ಆ ಸಮುದಾಯಕ್ಕೆ ಸಂಬಂಧಪಟ್ಟವ್ರನ್ನೇ ಬಹುಶಃ ರಾಜೀನಾಮೆ ಪಡಿಬಹುದು. ಯುವಕರನ್ನ ಹಾಕ್ತಿವಿ ಅನ್ನೋದು ಎಲ್ಲಿ ವರ್ಕ್ ಆಗುತ್ತೆ? ಅಬ್ಸಲ್ಯೂಟ್ಲಿ, ಅದು ಸರಿನೇ. ಈ ಯುವಕರು ಮತ್ತು ಮಹಿಳೆಯರ ಬಗ್ಗೆ ಅವ್ರಿಗೆ ಇರೋ ಒಂದು ಕಾಂಗ್ರೆಸ್ಗೆ ಧರ್ಮ ಸಂಕಟನೇ ಅದು. ಒಂದು ಮಟ್ಟಿಗೆ ರಾಹುಲ್ ಗಾಂಧಿ ಅವರು ಮಹಿಳೆಯರಾಗಿ ಹೊಸಬರ ಪರವಾಗಿ ಮಾತಾಡಿದ್ರು ಕೂಡ ಈ ರಾಜ್ಯ ಮಟ್ಟದ ರಾಜಕೀಯ ಅನಿವಾರ್ಯತೆಗಳು ಹೇಗಿದಾವೆ ಅಂದ್ರೆ ಇಲ್ಲಿ ಅನೇಕ ನಾಯಕರನ್ನ, ಹಿರಿಯರನ್ನ ಬಿಡೋಕ್ ಬರೋದೇನೇ ಇಲ್ಲ. ದೇ ಹ್ಯಾವ್ ಲಾಟ್ಸ್ ಆಫ್ ಬಾರ್ಗೇನಿಂಗ್ ಪವರ್. ಬ್ಲಾಕ್ ಮೇಲ್ ಅಂತ ಹೇಳೋದಿಲ್ಲ, ಬಾರ್ಗೇನಿಂಗ್ ಪವರ್. ಈಗ ದೊಡ್ಡ ದೊಡ್ಡ ಸಮುದಾಯದ ನಾಯಕರುಗಳಾಗಿರ್ತಾರೆ, ದೊಡ್ಡ ಹಿರಿಯರು ಇರ್ತಾರೆ. ಹೀಗಾಗಿ ಅವ್ರನ್ನ ಹೊರಗಿಡೋದು ಕಷ್ಟ ಆಗುತ್ತೆ. ಆ ಅನಿವಾರ್ಯತೆಗೋಸ್ಕರ ಹೈಕಮಾಂಡ್ ಕೂಡ ಎಲ್ಲ ಒಂದ್ ಕಡೆ ದೇ ವಿಲ್ ಹ್ಯಾವ್ ಟು ಕಾಂಪ್ರಮೈಸ್ ಆನ್ ದೇರ್ ಓನ್ ಪ್ರಿನ್ಸಿಪಲ್ಸ್. ಅದು ರಾಜಕೀಯದ ಅನಿವಾರ್ಯ. ರಾಜಕೀಯ ಪಾಲಿಟಿಕ್ಸ್ ಇಸ್ ನಥಿಂಗ್ ಬಟ್ ಕಾಂಪ್ರಮೈಸ್. ಇಟ್ಸ್ ಅ ಸೀರೀಸ್ ಆಫ್ ಕಾಂಪ್ರಮೈಸಸ್. ಬಟ್ ಅದು ಹೆಂಗೆ ಸರ್? ಖಾತೆಯ ರುಚಿನೇ ಗೊತ್ತಿಲ್ಲ ಪಾಪ, ಚಮಚನ್ ಇನ್ನೂ ಬಾಯಿಗೆ ಇಟ್ಕೊಂಡಿಲ್ಲ, ನಡೀರಪ್ಪ ಅಂದ್ಬಿಟ್ರೆ. ಅಲ್ಲ, ಈ ಸಲದಲ್ಲಾಗಿರುವಂತಹ ಬ್ಲೆಂಡರ್ಗಳು ಅಥವಾ ಅವಮಾನಗಳು ಬಹುಶಃ ಯಾವ ಪಕ್ಷದಲ್ಲಿ ಯಾರಿಗೂ ಆಗಿಲ್ಲ, ಆಗ್ಬಾರ್ದು ಕೂಡ. ಮತ್ತೆ ಏನಾಗಿದೆ ಅಂದ್ರೆ ಹಿಂದೆ ಕೂಡ ಚರ್ಚೆ ಮಾಡಿದ್ವಿ, ಒಂದು ಸರ್ಕಾರ ಬದಲಾದ ಮೇಲೆ ಅದೇ ಪಕ್ಷ ಇರ್ತದೆ, ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾರೆ, ಇನ್ನೊಂದು ಸಂಪುಟ ರಚನೆ ಆಗ್ಬೇಕಾದ್ರೆ ಆ ಮುಖ್ಯಮಂತ್ರಿಗೆ ತಕ್ಕ ಮಟ್ಟಿಗೆ ಸ್ವಾತಂತ್ರ್ಯ ಕೊಡಬೇಕು. ಇಲ್ಲಿ ಸಿಗ್ಲಿಲ್ಲ. ಈ ಇಡೀ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಆಯ್ಕೆಗಳು ತುಂಬಾ ಕಡಿಮೆ ಅಥವಾ ನಗಣ್ಯ ಅಥವಾ ಇಲ್ವೇ ಇಲ್ಲ. ಸ್ಟಾಂಪ್ ಸಿಎಂ ಅಂತ ಹೇಳಕ್ಕೆ ಸೂಕ್ತ ಕಾಲನ ಹಾಗೆ ಅನ್ಬೋದು. ಮತ್ತೆ ಸಂಪುಟ ಆಯ್ಕೆ ವಿಚಾರದಲ್ಲಿ ಹಾಗೆ ಅನ್ಬೇಕಾಗ್ತದೆ. ಯಾಕೆ ಇವ್ರ ಅಬ್ಸಲ್ಯೂಟ್ಲಿ ಐ ಡು ನಾಟ್ ಸೇ ಎನಿಬಡಿ ಹೂ ಇಸ್ ಹಿಸ್ ನಾಮಿನಿ ಎಕ್ಸೆಪ್ಟ್ ಫಾರ್ ಬಾಲಕೃಷ್ಣ, ಎಕ್ಸೆಪ್ಟ್ ಫಾರ್ ಒಂದೆರಡು ಹೆಸರು ಬಿಟ್ಬಿಟ್ರೆ ಅವ್ರ ನಾಮಿನಿ ಯಾರು ಇಲ್ವೇ ಇಲ್ಲ ಇದರಲ್ಲಿ. ಹೀಗಿರುವಾಗ ಇಟ್ ಇಸ್ ವೆರಿ ಡಿಫಿಕಲ್ಟ್. ಮತ್ತೆ ಒಬ್ಬ ಮುಖ್ಯಮಂತ್ರಿಗೂ ಕೂಡ ಈ ತರದ ಸಂಪುಟವನ್ನ ನಡೆಸೋದು ಕಷ್ಟ ಆಗ್ತದೆ. ಯಾಕಂದ್ರೆ ಇಟ್ ಹ್ಯಾಸ್ ಟು ರಿಪ್ರೆಸೆಂಟ್ ಹಿಮ್. The cabinet has to represent the chief minister, not some other lateral power center. You're right. ಹೀಗಿರುವಾಗ maybe they'll take a call and again revamp the entire cabinet. ಕನಿಷ್ಠ ಪಕ್ಷ 4-5 ರಾಜೀನಾಮೆಗಳಂತೂ ನಾನು ಐ ಆಮ್ ಎಕ್ಸ್ಪೆಕ್ಟಿಂಗ್.